ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗೋಸ್ಕರ ಏನೇನೆಲ್ಲ ಮಾಡಿದೆ ನಾನು. ಆದರೆ ನೀನು ನನಗೆ ಮಾಡಿದ ಮಾತ್ರ ಬರೀ ಮೋಸ. ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಬೀಗೆ ಬೀಗೆ ಬೀಗೆ. ಹಲೋ ಮೇಡಮ್. ಅಕ್ಕ ತಗೊಳ್ಳಿ, ನಂದಣ್ಣ ನಿಮಗ್ ಕೊಡಕ್ ಹೇಳಿದ್ರು. ನನ್ನ ದೃಷ್ಟಿನೇ ತಾಗತ್ತೇನೋ. ಕೈ ಮುಗಿತೀನಿ, ಇವತ್ ಮಾತ್ರ ನನ್ನ ಬಾ ಅಂತ ಕರಿಬೇಡಿ. ಯಾಕಂದ್ರೆ ಇವತ್ ನನ್ ಮದ್ವೆ. ನೀನು ಮದ್ವೆಗಿನ ಮುಂಚೆ ನಿನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡೋ ಜವಾಬ್ದಾರಿ ನಂದು. ಈ ಹೂವಿನ ಜೊತೆ ಈ ಪತ್ರ ಕೊಟ್ಬಿಡು. ಇಲ್ಲ ಇಲ್ಲ ಇಲ್ಲ, ನಾನ್ ಸೈನ್ ಮಾಡಕ್ಕಿಲ್ಲ. ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗ್ಲೇ ಇಲ್ವಲ್ಲ. ಈಗ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ ಮದ್ವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡಗಾಲಲ್ಲಿ ಒದ್ದು ಹೋದ್ಯಲ್ಲ. ಅವತ್ ನೆನ್ಪಾಗ್ಲಿಲ್ವಾ ಈ ಪ್ರೀತಿ? ಹೊರಟೋಗ್ ನನ್ನ ಜೀವನದಿಂದ.
ನಿನ್ನ ಮುಖ ನೋಡದೆ ಇದ್ಬಿಡ್ಬೋದು, ನಿನ್ನ ಫೋಟೋಗಳನ್ನ ಕಣ್ಣಿಗೆ ಕಾಣಿಸ್ತಿರೋಷ್ಟು ದೂರಕ್ಕೆ ಎಸ್ಬಿಡ್ಬೋದು. ಆದರೆ ಮನಸ್ಸಲ್ಲಿರೋ ನಿನ್ನನ್ನು ಹೇಗೆ ಅಳಿಸ್ಲಿ? ಅದು ನನ್ನಿಂದ ಸಾಧ್ಯನಾ? ಯಾಕಿಷ್ಟು ಆಳವಾಗಿ ಬೆರ್ತೋಗಿದ್ಯಾ ನೀನು ನನ್ನಲ್ಲಿ? ನಿನ್ನ ಮನಸ್ಸಿಂದ ಕಿತ್ತು ಹಾಕಿ ನನ್ನ ಹಗುರ ಆಗೋಕೆ ಸಾಧ್ಯನೇ ಇಲ್ವಾ? ಛೇ, ನಂದನ್ ಅವರೇ, ನೀವು ನನ್ನನ್ನು ರಸ್ತೆ ಮಧ್ಯೆ ಬಿಟ್ಟು ಹೋಗಿರ್ಬೋದು, ನನಗೆ ಬೈದಿರ್ಬೋದು, ಇನ್ಯಾವತ್ತೂ ನನ್ನ ಕಣ್ಣೆದುರುಗಡೆ ಬರಬೇಡ ಅಂದಿರ್ಬೋದು. ಆದರೆ ನಾನು ಮಾತ್ರ ಬೇರೆಲ್ಲೂ ಹೋಗೋಕ್ಕಿಲ್ಲ. ನಿಮ್ಮ ಮನೆಗೆ ಬರ್ತೀನಿ. ನನ್ನಿಂದ ಹಾಳಾಗಿರೋ ನಿಮ್ಮ ಜೀವನನ ನಾನೇ ಸರಿ ಮಾಡ್ತೀನಿ. ನಿಮಗೆ ಸತ್ಯನ ಅರ್ಥ ಮಾಡಿಸಿ ಪೂರ್ವಿ ಜೊತೆ ನಿಮ್ಮ ಜೀವನ ಶುರು ಆಗೋ ಹಾಗೆ ಮಾಡಿನೇ ನಾನು ನಿಮ್ಮ ಜೀವನದಿಂದ ಹೋಗೋದು. ಅಲ್ಲಿ ತನಕ ನೀವೆಷ್ಟೇ ಬೈರಿ, ಬೇಕಿದ್ರೆ ಕತ್ತಿ ಹಿಡಿದು ನನ್ನ ಆಚೆ ತಳ್ಳಿ, ನಾನು ಮಾತ್ರ ನಿಮ್ಮ ಮನೇಲೇ ಇರ್ತೀನಿ. ಇದು ಅವತ್ತು ಅಜ್ಜಿ ಕೊಟ್ಟ ಲೆಟ್ರ್ ಅಲ್ವಾ? ತಗೋ. ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ನಂದನ್ ಅಂತಾನೆ ಇದೆ, ನನಗೆ ಬರ್ದಿರೋದು. ಇದೆಲ್ಲ ಗೊತ್ತಿಲ್ಲದಲ್ಲೇ ಇರೋ ವಿಷಯನ ನಿಮ್ ಒಪ್ಪಿಗೆ ಕೇಳ್ಕೊಂಡೆ ಅಲ್ವಾ ನಾನು ಹೋಗಿದ್ದು? ನಾನು ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಂದ್ರೆ ಇದು ಪದ್ಮಿನಿ ಬರ್ದಿದ್ದ? ಮದುವೆ ದಿನ ಅವಳು ಡ್ಯಾನ್ಸಿಗೆ ಹೋಗೋವಾಗ ನಾನು ಒಪ್ಪಿಗೆ ಕೇಳ್ಕೊಂಡೆ ಹೋಗಿದ್ದೀನಿ ಅಂದಿದ್ದು ನಿಜ ಹಾಗಾದ್ರೆ? ಏನೋ ನೀನಿಲ್ಲಿ? ಅಣ್ಣ, ಪದ್ಮಿನಿ ಅಕ್ಕ ಕೊಟ್ರು, ಬರ್ಲಾ? ಬೈ. ನವೀನ ಪದ್ಮಿನಿ ಕೊಟ್ಟು ಕಳಿಸಿದ್ದ? ಇದೇನ್ ಲೆಟ್ರ್ ಇದು? ಬಂದ್ವಿಯಪ್ಪ, 2 ನಿಮಿಷ. ನಂದನ್, ನಿನ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ ಕಣೋ, ಬೇಗ ಬೇಗ ಬಾ. ಸರಿ ಸರಿ. ಅಯ್ಯೋ, ಹಂಗಲ್ಲ. ಒಂದ್ ತಿಳ್ಕೊ, ಹಾಗಲ್ಲ ನಂದನ್. ಮಾತಾಡ್ಬೇಡ ನೀನು. ಅಂದ್ರೆ ಪದ್ಮಿನಿ ನಂಗೆ ಇಷ್ಟ ದಿನದಿಂದ ಹೇಳಕ್ ಟ್ರೈ ಮಾಡ್ತಿದ್ದು ಇದನ್ನೇನಾ? ಅಯ್ಯೋ, ಇವನ್ ಯಾಕೆ ಫೋನ್ ಮಾಡ್ತವನೆ?
ಹಾಯ್ ಪದ್ಮಿನಿ, ಈ ಧ್ವನಿ ನಿನಗೆ ನೆನಪಿದ್ಯಾ? ಮರ್ತೋಗಿದ್ರೆ ಈ ಧ್ವನಿನ ನೆನಪು ಮಾಡ್ಕೊಳ್ಳಿ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದೇನೆ. ನೀನು ನನ್ನ ಜೀವನನ ಹಾಳು ಮಾಡಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿದ್ಯಾ ಅಲ್ವಾ? ನೋಡಿ, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ಗೆ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಅನ್ಯಾಯ ಆಗಿದ್ದು ನನಗೆ ತಾನೆ. ನನ್ಗವತ್ತು ಮೋಸ ಮಾಡಿದ್ದು ನೀವು ತಾನೆ. ಮತ್ ಯಾಕೆ ಫೋನ್ ಮಾಡಿದ್ರಿ? ಮುಚ್ಚೆ ಬಾಯ್. ಯಾರೇ ಮೋಸ ಮಾಡಿದ್ದು ನಿನಗೆ? ಓ, ನಾನವತ್ತು ನಿನ್ನ ಮದ್ವೆಗೆ ವಾಪಸ್ ಹೋಗೋದಕ್ಕೆ ಬಿಡ್ಲಿಲ್ಲ ಅಂತನಾ? ಬಿಡ್ತಿದ್ದೆ ಕಣೆ, ಬಿಡ್ತಿದ್ದೆ. ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ, ಕಿರಿಕ್ ಮಾಡಿದ್ ಯಾರು? ನೀನ್ ತಾನೆ? ನನ್ನನ್ನೇ ಏಮಾರ್ಸಿ ನೀನ್ ತಪ್ಪಿಸ್ಕೊಂಡು ಹೋದ್ಯಲ್ಲ, ಆಮೇಲೆ ಏನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೀನ್ ಹೋಗಿ ಮದ್ವೆ ಆಗಿ ಲೈಫನ್ನ ಸೆಟ್ಲ್ ಮಾಡ್ಕೊಂಡೆ. ಆದ್ರೆ ನಾನು ನನ್ನ ಜೀವನ ಇಲ್ಲಿ ನರ್ಕ ಕೂತಿದೆ. ಅದ್ರ ಅರಿವು ನಿನ್ಗೇನಾದ್ರಿದ್ಯಾ? ಹೇಯ್, ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಹಸ್ಲೂರಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ಇಷ್ಟು ದಿನ ಕೋಮಾದಲ್ಲಿದ್ದೆ, ಆದ್ರೆ ಈಗ ಕಾಲ್ ಮುರ್ಕೊಂಡು ಕೆಲಸ ಕಳ್ಕೊಂಡು ಇಕ್ಕಾರಿ ತರ ಬೀದ್ ಬೀದಿಲಿ ಅಲಿತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ. ಪೂರ್ವಿ, ಪರವಾಗಿಲ್ಲ, ಕೂತ್ಕೋ. ಇರ್ಲಿ ಹೇಳಿ ಅಮ್ಮಾಜಿ. ಏನಿಲ್ಲ, ನನ್ನನ್ನು ಪದ್ಮಿನಿ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅವ್ರ ಮನೆಗೆ ಬಂದ್ರಾ ಅಥವಾ ಹಾಗೆ ಹೊರಗಡೆ ಎಲ್ಲಾದ್ರೂ ಹೋದ್ರಾ? ಗೊತ್ತಿಲ್ಲ ಅಮ್ಮಾಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಬಂದ್ರೋ ಇಲ್ವೋ ನಾನು ನೋಡಕ್ಕೆ ಆಗ್ಲಿಲ್ಲ. ಸರಿ ಬಿಡು, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಇದೇನಿದು? ಊಟ ಹಾಗೆ ಇದೆ. ಅಯ್ಯಯ್ಯೋ, ಈಗ ಏನಂತ ಹೇಳಿ ನಾನು? ನೀನು ಊಟ ಮಾಡಿಲ್ವಾ ಪೂರ್ವಿ? ಅದು ಅಮ್ಮಾಜಿ, ಇವತ್ತು ನೀವು, ಜಯಂತಿ ಅತ್ತೆ, ಚಂಚಲಕ್ಕ ಯಾರು ಊಟ ಮಾಡ್ಲಿಲ್ವಲ್ಲ, ನನಗೂ ಅದಕ್ಕೆ ಊಟ ಮಾಡಕ್ಕೆ ಮನ್ಸೇ ಆಗ್ಲಿಲ್ಲ. ಒಳ್ಳೆ ಹುಡುಗಿ ನೀನು. ನಾವ್ಯಾರು ಊಟ ಮಾಡಲಿಲ್ಲ ಅಂತ ನೀನು ಉಪವಾಸ ಇಟ್ಬಿಟ್ಟಿಯಾ? ತಟ್ಟೆಗೆ ಹಾಕಿರೋ ಅನ್ನನ ಹೀಗೆ ಬಿಡಬಾರ್ದು. ಹೀಗೆ ಮಾಡಿದ್ರೆ ಅನ್ನಕ್ಕೆ ನಾವು ಅಪಮಾನ ಮಾಡ್ದಾಗತ್ತೆ. ಇಷ್ಟಕ್ಕೂ ಈ ವ್ರತ ನೀನು ಯಾಕಬ್ಬ ಮಾಡ್ತೀಯಾ? ಈ ವ್ರತ ಮಾಡಬೇಕಾಗಿರೋರು ಮದುವೆ ಆಗಿರೋರು ಅಷ್ಟೇ, ನೀನತ. ಊಟ ಮಾಡು. ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಹೇಳೋ, ಎಲ್ಲಿದ್ಯಾ? ನೋಡಿ, ನೀವ್ ಹೇಳಿದಿಕ್ಕೆಲ್ಲ ನಾನು ಹೊಣೆಯಲ್ಲ. ಇಷ್ಟಕ್ಕೂ ನಿಮ್ಗಿಂತ ಗತಿ ಬಂದೈತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಇವತ್ ನಿಮ್ಗೆ ಹೀಗಾಗಿದೆ ಅಂದ್ರೆ ಕಾರಣನೇ ನೀವು. ನಾನ್ ನಿಮ್ಗೆ ಸಾರಿ ಸಾರಿ ಹೇಳ್ದೆ ನಾನ್ ಡ್ಯಾನ್ಸ್ ಮಾಡಕ್ಕಿಲ್ಲ ಅಂತ. ಆದ್ರೆ ನೀವು ನನ್ನ ಹೆದರಿಸಿ ಬೆದರಿಸಿ ನಿಮ್ ಸ್ವಾರ್ಥಕ್ಕೋಸ್ಕರ ನನ್ಗೆ ಅವಕಾಶ ಕೊಡ್ತೀನಿ ಅಂತ ಕರೆದ್ರಿ. ನನ್ ಪ್ರತಿ ಕ್ಷಣನೂ ಹೆತ್ರುಕೊಂಡ್ ಬಾಳೋ ಹಂಗ್ ಮಾಡಿದ್ರಿ. ಇನ್ನಾದ್ರೂ ನೀವು ನ್ಯಾಯವಾಗಿ ಬದುಕಿ ನನ್ನನ್ನು ಬದುಕಕ್ ಬಿಡಿ. ಹೇಯ್, ನೀ ನನಗೆ ಪಾಠ ಹೇಳ್ಕೊಡ್ತೀಯ? ನಾನು ನಿನ್ನ ಬಿಟ್ಬಿಡ್ಬೇಕಾ? ನೋ ನೋ ವೇ. ನಿನ್ನ ಜೀವನನ ಎಲ್ಲಿಗೋ ತಗೊಂಡು ಹೋಗ್ತೀನಿ, ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಎಷ್ಟೋ ಕೇಳ್ಕೊಂಡೆ. ಆದ್ರೆ ನೀನು ಇಲ್ಲ. ನಮ್ಮಪ್ಪ ಒಂದು ಹುಡುಗನ ನೋಡಿದಾನೆ, ಅವನ್ನೇ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಮದ್ವೆನೂ ಆದೆ. ನೀನ್ ಸುಖವಾಗಿರ್ತೀಯ? ನೀನ್ ಸುಖವಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನ? ಬಿಡಲ್ಲ. ನೀನು ಮಾಡಿರೋ ಅನ್ಯಾಯಕ್ಕೆ ಬೆಲೆ ಕಟ್ಟೆ ಕಟ್ತೀಯ. ನಾನು ನಿನಗೆ ಕಾಟ ಕೊಡೋದಕ್ಕಷ್ಟೇ ಕಾಲ್ ಮಾಡಿದ್ದೀನಿ ಅಂತ ಅನ್ಕೋಬೇಡ. ನಿನ್ನ ಮದುವೆ ನಡೆದಿದ್ದು ನಾನು ಕೊಟ್ಟಿರೋ 4 ಲಕ್ಷದಿಂದ 4 ಲಕ್ಷ ತಗೊಂಡು ಡ್ಯಾನ್ಸ್ ಮಾಡದೆ ಓಡೋದೆ ಅಲ್ವಾ?
ಈಗ ನನಗೆ ಆ 4 ಲಕ್ಷ ಬೇಕು. ಅಷ್ಟೇ ಅಲ್ಲ, ನಿನಗೆ ದಿನ ಒಂದೊಂದು ಸರ್ಪ್ರೈಸ್ ಕೊಡ್ತೀನಿ. ಈ ಶೋಭರಾಜ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ತೋರಿಸ್ತೀನಿ. ಬೇಡ, ದಯವಿಟ್ಟು ಹಂಗ್ ಮಾಡಬೇಡಿ. ನೀನು ಏನೇ ಕೇಳ್ಕೊಂಡ್ರು ನನ್ನ ಮನಸ್ಸು ಬದಲಾಗಲ್ಲ ಪದ್ಮಿನಿ. ನನ್ನ ಕೆಲಸ, ನನ್ನ ಕಾರು, ನನ್ನ ಹೆಸರು, ನನ್ನ ಹೆಲ್ತು ಎಲ್ಲ ನಿನ್ನಿಂದ ಕಳ್ಕೊಂಡಿದ್ದೇನೆ. ನನಗಾದ ಗತಿನೇ ನಿನಗೂ ಬರಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ನಾನು ಮನಸ್ಸು ಮಾಡ್ದೆ ನೀನ್ ಎಲ್ಲಿದ್ಯೋ ಅಲ್ಲಿಂದ ಎತ್ತು ಹಾಕೊಂಡು ಹೋಗಿ ನಿನ್ನ ಕೈ ಕಾಲನ್ನ ಮುರಿದಾಕ್ಬೋದು. ಆದ್ರೆ ನಾನು ಅದನ್ನ ಮಾಡಲ್ಲ. ನೀನ್ ದಿನೇ ದಿನೇ ನರಳಾಡ್ಬೇಕು. ನೀನು ಒತ್ತಾಡೋದನ್ನ ನೋಡಿ ನಾನು ನಗ್ಬೇಕು. ಆಗ್ಲೇ ನನಗೆ ತೃಪ್ತಿ. ಏನು ಮುಂದೆ ಈ ಶೋಕ್ ಕೊಡೋ ಟಾರ್ಚರನ್ನ ಅನುಭವಿಸೋದಕ್ಕೆ ರೆಡಿ ಇರು. ಪೂರ್ವಿ, ಏನಿದು? ಪ್ರೀತಿಯ ನಂದನ್ ಅವ್ರೆ, ನಿಮ್ಗೆ ಫೋನ್ ಮಾಡಕ್ಕೆ ಪ್ರಯತ್ನ ಮಾಡ್ದೆ. ನಿಮ್ನ ಭೇಟಿ ಮಾಡುವಾಗ್ಲೂ ಹೇಳಕ್ ನೋಡ್ದೆ. ಇದು ನಿಮ್ ಹತ್ರನೇ ಇತ್ತಾ? ಮತ್ತೆ ನೀವ್ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇದನ್ನ ಓದದ್ ಮ್ಯಾಕೋ ನಿಮ್ಗೆ ಅಕ್ಕ ಅಪರಾಧಿ ತರ ಕಾಣಿಸ್ತಿದ್ದಾಳ? ಇದನ್ನ ನಿಮ್ಗೆ ಹೇಳ್ಬೇಕು ಅಂತಾನೆ ಅಕ್ಕ ಇಷ್ಟು ದಿನ ಒದ್ದಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಹೇಳ್ತೀನಿ ಬಾವ, ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ. ಅವತ್ತು ಅಪ್ಪಯ್ಯ ಮದುವೆ ಖರ್ಚನ್ನ ನಿಭಾಯಿಸಕ್ಕಾಗದೆ ಸೋತು ಕುಂತಾಗ ಶೋಭರಾಜ್ ಬಂದ. ಮತ್ತೆ ಒಂದ್ಸಲ ಡ್ಯಾನ್ಸ್ ಮಾಡು ಅಂದ. ದುಡ್ಡು ಕೊಡ್ತೀನಿ ಅಂತ ಅಂದ. ಅದಕ್ಕೆ ಅತ್ತೆವ್ವ ಒಪ್ಪಿ ಅಕ್ಕನ್ನು ಒಪ್ಸಿದ್ರು. ಅಪ್ಪಯ್ಯನ್ ಮರ್ಯಾದೆ ಉಳ್ಸಕ್ಕೋಸ್ಕರ ಅಕ್ಕ ಒಪ್ಕೊಂಡಿದ್ದು ಅಷ್ಟೇ. ಆದ್ರೆ ಅವಳಿಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ ಮದುವೆ ದಿನಾನೇ ಡ್ಯಾನ್ಸ್ ಶೋ ಇರ್ತೈತೆ ಅಂತ. ಮಾರನೇ ದಿನ ಬಂದು ಆ ಶೋಭರಾಜ್ ಕರೆದಾಗ್ಲೇ ಅಕ್ಕಂಗ್ ಗೊತ್ತಾಗಿದ್ದು ಡ್ಯಾನ್ಸ್ ಅವತ್ತೇ ಇರೋದು ಅಂತ. ಅವಳೇನಾದ್ರೂ ಬರ್ದೇ ಇದ್ರೆ ಅಪ್ಪಯ್ಯನ್ಗೆ ಡ್ಯಾನ್ಸ್ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಆಗ ಅಪ್ಪಯ್ಯ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಅಂತ ಹೆದರಿಸಿ ಒಪ್ಸ್ದ. ಆದ್ರೆ ಅಕ್ಕ ಮಾತ್ರ ನೀವ್ ಒಪ್ಪಿಗೆ ಕೊಡೋವರೆಗೂ ಹೋಗಕ್ಕಿಲ್ಲ ಅಂತ ಅಂದ್ಲು. ನನ್ ಮುಖಾಂತರನು ನಿಮ್ಗೆ ಈ ವಿಷಯ ಹೇಳಕ್ಕೆ ಪ್ರಯತ್ನ ಪಟ್ಲು. ನಾನ್ ನಿಮ್ಗೆ ಅವತ್ತು ವಿಷಯ ಹೇಳಕ್ಕೆ ಅಂತ ಬಂದಾಗ ಮನೆ ದೇವ್ರ ಪೂಜೆ ಅಂತ ಏನೋ ಆಗಿ ನಿಮ್ಗೆ ನಾನು ವಿಷಯನೇ ಹೇಳಕ್ ಆಗ್ಲಿಲ್ಲ. ಆಮೇಲೆ ಅವಳು ನಿಮ್ಗೆ ಈ ಪತ್ರವ ಬರ್ದಿದ್ದು. ನೀವು ಹೂವಿನ ಬೊಕ್ಕೆ ಕಳಿಸ್ದಾಗ ಒಪ್ಪಿಗೆ ಅಂತ ಹೇಳಿನೇ ಈ ಬೊಕ್ಕೆ ಕಳ್ಸಿದೀರಾ ಅಂತ ಅವಳು ತಿಳ್ಕೊಂಡು ಡ್ಯಾನ್ಸ್ಗೆ ಹೋಗಿದ್ದು. ಅವಳನ್ನ ಮುಹೂರ್ತಕ್ ಮುಂಚೆ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದ ಆ ಶೋಭರಾಜು. ಆದ್ರೆ ಮೋಸ ಮಾಡ್ಬಿಟ್ಟ. ಅವಳನ್ನ ಕರ್ಕೊಂಡೇ ಬರ್ಲಿಲ್ಲ ಅದಕ್ ಮುಂಚೆ. ಅಕ್ಕನ್ಗೆ ಎಲ್ಲಾ ಕಡೆಯಿಂದನೂ ಮೋಸ ಆಗೋಯ್ತು. ಆದ್ರೆ ಅವಳು ಖಂಡಿತವಾಗ್ಲೂ ನಿಮಗ್ ಮೋಸ ಮಾಡಿಲ್ಲ. ನೋಡಿ, ನಿಮಗೀಗ ಎಲ್ಲ ಅರ್ಥ ಆಗೈತೆ, ಕ್ಲಿಯರ್ ಆಗೈತೆ ಅಂತ ನಾನು ಅನ್ಕೋತಾ ಇದ್ದೀನಿ. ದಯವಿಟ್ಟು ಅಕ್ಕನ್ನ ಕ್ಷಮಿಸ್ಬಿಡಿ. ಅವಳ ಜೊತೆ ಮೊದ್ಲು ನನ್ಗಿದ್ಬಿಡಿ. ನನ್ ಕುತ್ತಿಗೆಗೆ ಈ ತಾಳಿ ಬಿದ್ದಿದ್ದು ಒಂದು ಆಕಸ್ಮಿಕ. ಇದು ನನ್ ಕುತ್ತಿಗೆ ಬಿದ್ದಾಗಿಂದ ಪ್ರತಿ ಕ್ಷಣನೂ ನಾನು ನರಳುತ್ತಾ ಕಳೀತಾ ಇದ್ದೀನಿ. ಅಕ್ಕನೂ ಅಷ್ಟೇ ಕಣ್ಣೀರ್ ಹಾಕ್ತಾ ಬದುಕ್ತಾ ಇದ್ದಾಳೆ. ಇದರಿಂದ ನನಗೆ ಮುಕ್ತಿ ಕೊಡ್ಸಿ. ಇದು ಇರ್ಬೇಕಾಗಿರೋದು ಅಕ್ಕನ ಕುತ್ತಿಗೆಲಿ. ಇದನ್ನ ಅಲ್ಲಿಗೆ ಸೇರಿಸ್ಬಿಡಿ ಬಾವ, ಪ್ಲೀಸ್. ಛೇ,
ನನ್ನ ಪದ್ಮಿನಿನ ನಾನೇ ತಪ್ಪು ತಿಳ್ಕೊಂಬಿಟ್ನಲ್ಲ. ಅವಳ ಪರಿಸ್ಥಿತಿ, ಅವಳ ಒತ್ತಾಟ ಏನು ಅಂತಾನೆ ಅರ್ಥ ಮಾಡ್ಕೊಳ್ದೆ ನಂಗೆ ಮೋಸ ಮಾಡಿದ್ಲು ಅಂತ ಅನ್ಕೊಂಡು ಅವಳನ್ನ ತುಂಬ ಕೆಟ್ಟದಾಗ ನಡೆಸ್ಕೊಂಬಿಟ್ಟೆ. ಪ್ಲೀಸ್ ನನ್ನ ಫಾಲೋ ಮಾಡಬೇಡ. ನಿನ್ ಜೊತೆ ಮಾತಾಡಕ್ ನನಗಿಷ್ಟ ಇಲ್ಲ. ಕೋಪ ಮಾಡ್ಕೋಬೇಡಿ ನಂದನವ್ರೆ. ಕೊಟ್ಟ ಮಾತಕ್ಕೆ ತಪ್ಪಿ ನಿನ್ ಪ್ರೀತಿಗೆ ವಂಚನೆ ಮಾಡಿರೋ ನಿನ್ನ ಹತ್ರ ನನಗೇನ್ ಮಾತೆ? ಗೆಟ್ ಲಾಸ್ಟ್. ಯಾಕೆ ನನ್ನ ಹಿಂದಿಂದೆ ಬರ್ತಾ ಇದೆಯಾ? ನೀನ್ ನನ್ನ ಹಿಂದೆ ಬರಬೇಡ ಅಷ್ಟೇ. ನಂದನವ್ರೆ, ನಿಮ್ ಕೈ ಮುಗ್ ಕೇಳ್ಕೊತೀನಿ, ಸ್ವಲ್ಪ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಸಾಕೋತೀನಿ. ಬಾಬಾ ಬಾಬಾ